ಆಕಾಶವಾಣಿ ಮೈಸೂರು. ಕಸ್ತೂರಿ ಮಾತ್ರೆ ವಾರಕ್ಕೊಂದು. ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ. ಕಸ್ತೂರಿ ಮಾತ್ರೆ ನಗೆ ಜಾತ್ರೆ. ನಗು ನಗುತ್ತಾ ಹಗುರವಾಗು, ಓ ಮನವೇ ನಗು ನಗುತ್ತಾ ಹಗುರವಾಗು. ಬಾನುಲಿ ಅಳವಡಿಕೆ BS ರಾಜಾರಾಮ್. ಒಮ್ಮೆ ನಕ್ಕು ನನ್ನ ನಗಿಸು, ಮೆನ್ನುತ್ತಿಹುದೆನ್ನ ಮನಸ್ಸು. ಪ್ರಸ್ತುತಿ ಉಮೇಶ್ SS. ಪ್ರಸಂಗ ಅಗಸನ ಆಗುಹೋಗು. ಆಕಾಶವಾಣಿ ಮೈಸೂರು ಶ್ರೋತೃಗಳೇ, ಚೆನ್ನಾಗಿದ್ದೀರಾ? ಎಲ್ಲ ಈ ನಾ ಕಸ್ತೂರಿ ಮತ್ತೆ ಎಲ್ಲಿಂದ ಮೈಕ್ ಮುಂದೆ ಬಂದ ಅಂತ ಆಶ್ಚರ್ಯ ಪಡಬೇಡಿ. 80 ವರ್ಷಗಳ ನಂತರ ಮತ್ತೆ ನಿಮ್ಮನ್ನು ನಗಿಸೋಣ ಅಂತ ಅಶ್ರೀರವಾಗಿದ್ದರೂ ಆಕಾಶವಾಣಿಯಾಗಿ ಬಂದಿದ್ದೀನಿ. ವಾರಕ್ಕೊಂದು ಕಸ್ತೂರಿ ಮಾತ್ರೆ ಕೊಡೋದಕ್ಕೆ. ಆ ಕಾಲ ಇತ್ತು. ಹೆಚ್ಚಾಗಿ ಎಲ್ಲರೂ ಬಿಳಿ ಬಟ್ಟೆಗಳನ್ನೇ ಬಳಸ್ತಾ ಇದ್ದರು. ಪಂಚೆ, ಶರಾಯಿ, ಪೇಟ, ಅಂಗವಸ್ತ್ರ, ಟವಲ್ಲು, ಮಡಿಬಟ್ಟೆ ಎಲ್ಲವೂ ಬಿಳಿ. ಬಣ್ಣದ ಬಟ್ಟೆಗಳು ಅಪರೂಪ. ಆಗ ಇಂದಿನ ಹಾಗೆ ಡಿಟರ್ಜೆಂಟ್ ದ್ರಾವಣಗಳು, ಸಾಬೂನುಗಳು, ಕಲೆನಾಶಕಗಳು, ಬಟ್ಟೆ ಒಗೆಯೋ ಯಂತ್ರಗಳು ಯಾವೂ ಇರಲಿಲ್ಲ. ಮನೆಯಾಕೆ ಸೊಸೆ ಅಥವಾ ಕೆಲಸದವಳೆ ಮಡಿವಾಳರು. ಒಗೆಯೋ ಬಂಡೆನೇ ವಾಷಿಂಗ್ ಮಿಷೀನು. ಬಿಸಿ ಬಿಸಿ ತಿಳಿ ಸುಣ್ಣದ ನೀರೇ ಡಿಟರ್ಜೆಂಟು. ಈಗ ಬಿಡಿ, ನೂರಾರು ಸಾಬೂನುಗಳು, ಹಲವಾರು ಸುವಾಸನೆಗಳೊಂದಿಗೆ ಸೂಪರ್ ಮಾರ್ಕೆಟ್ ಶೆಲ್ಫ್ಗಳಲ್ಲಿ ರಾರಾಜಿಸ್ತಾ ಇವೆ. ಆಗ ಪ್ರತಿ ಮನೆಗೆ ಒಬ್ಬ ಅಗಸ ಅನಿವಾರ್ಯ ಅಂಗ ಆಗಿತ್ತ. ಅಣ್ಣ, ಯಾರೋ ಬಂದಿದ್ದಾರೆ. ಇಂಥವರನ್ನ ನೇರವಾಗಿ ಒಳಕ್ಕೆ ಬರಮಾಡಿಕೊಳ್ಳಬಾರದು. ಆಗಂತುಕರು ಈಗಂತುಕರು ಯಾರು, ಏಕೆ, ಎತ್ತ, ಏನು ಅಂಬೋದನ್ನ ತಿಳಿದ ಮೇಲೆ ನಾನು ಮನೆಯಲ್ಲಿದ್ದೇನೆಯೇ ಇಲ್ವೇ, ನನಗೆ ಜ್ವರ ಬಂದಿದೆಯೇ ಇಲ್ವೇ, ನಾನು ಸ್ನಾನ ಮಾಡ್ತಾ ಇದ್ದೇನೆಯೇ, ಸಂಧ್ಯಾ ವಂದನೆ ಮಾಡ್ತಾ ಇದ್ದೇನೆಯೇ ಎಂಬಿವೇ ಮುಂತಾದವುಗಳನ್ನು ನಿರ್ಧರಿಸಬೇಕಾಗುತ್ತೆ. ಯಾರು, ಏನು ಬೇಕಾಗಿತ್ತು? ಸ್ವಾಮಿ, ನಾನು ಒಬ್ಬ ಅಗಸ. ಇಲ್ಲ, ಹತ್ರನೇ ಅದ ನನ್ನ ಅಂಗಡಿ. ಈಗ ತಾವು ಎಲ್ಲೂ ಕಳಿಸ್ತಿದ್ದೀರಿ ನಿಮ್ಮ ಮೈಲ್ಗೆಯನ್ನ? ಅಯ್ಯೋ, ಯಾವುದೋ ಲಾಂಡ್ರಿಗೇನೆ, ಇನ್ನೆಲ್ಲಿಗೆ? ಆ ಲಾಂಡ್ರೀಲಿ 108 ತರಲೆ ತಾಪತ್ರೆಗಳು, ಮೋಸಗಾರರು. ಅದರ ವಿಚಾರ ನಿಮಗೆ ಯಾಕೆ? ಏನೂ ಇಲ್ಲ ಕಣ್ಬುದ್ಧಿ. ತಮ್ಮ ಬಟ್ಟೆ ಬರಗಳನ್ನ ಒಗೆಯ ಸೇವೆ ನಂಗೆ ಸಿಗ್ತೈತ ಅಂತ ಕೇಳಕ್ಕೆ ಬಂದೀವನಿ. ಓಹೋ, ಹಾಗೋ. ಅಂದ ಹಾಗೆ ಅಗಸತನದಲ್ಲಿ ನೀವು ಮಾಡೋ ವಿಶೇಷ ಅನಾಹುತಗಳು ಯಾವ್ಯಾವುದು? ಅಂದ್ರೆ ನಂಗೆ ಅರ್ಥನೇ ಆಗ್ನಿಲ್ಲ ತಾವು ಹೇಳ್ತಿರೋದು. ಅದ್ಯಾನ ಯಜಮಾನ್ರ? ಹಂಗ ಒಂದೊಂದೇ ಕೇಳ್ತೀನಿ, ಹೇಳಿ. ಪಂಚೆಗಳ ಅಂಚಿನ ಕೆಂಪು ಬಣ್ಣನ ಪಂಚೆ ಉದ್ದಕ್ಕೂ ಹರಡಿಸ್ತೀರೇನು? ಚ ಎಲ್ಲಾದರೂ ಉಂಟ ಬುದ್ಧಿ? ನೀವು ಕೂಡ ಸಸ್ತಾ ಪಂಚಗಳ ಇಸಿದಲ್ಲಿ ನಾವು ಭಾಳ ಹುಷಾರಾಗಿರ್ತೀವಿ. ದೊಡ್ಡ ಮಗನ ಅಂಗಿನ ಅವನ ಅರ್ಧಾಂಗಿ ಮಾಡಿಬಿಡ್ತೀರೋ?
ತಾವು ನನ್ನನ್ನು ಸುಮ್ಮನೆ ಕಿಚಾಯಿಸ್ತಾ ಇದ್ದೀರಿ. ಎಲ್ಲಾದ್ರೂ ಉಂಟ ಬುದ್ಧಿ? ಹಾ 4 ಟವಲ್ ಹಾಕಿದ್ರೆ ನೀವು ವಾಪಸ್ ತರೋದು ಎಷ್ಟು? 2 ಅಥವಾ 1-2 ಹರಿದು 6 ತರ್ತೀರೋ? ಅಯ್ಯೋ ಬುದ್ಧಿ, ಆಗ ಮಾಡಿದ್ರ ನಾವು ಬದುಕಕ್ಕಾದುದಾ? ಬಟ್ಟೆ ಯಾರ್ದು ಅಂತ ನೀವು ಹೇಗೆ ಗುರ್ತಾಕೋತೀರಿ? ಅಂಗೈ ಅಗಲದಷ್ಟು ಕಪ್ಪಗೆರೆ ಎಳಿತೀರೋ ಅಥವಾ ಕೆಂಪು ನೂಲನ್ನು ಇಲ್ಲಿಂದ ಅಲ್ಲಿವರೆಗೆ ಹೊಲಿದು ಹಾಳು ಮಾಡಿ ಮನೆಯಾಕೆಯಿಂದ ಬೈಗಳದ ಹೊಳೆ ನನ್ನ ಮೇಲೆ ಹಾರಿಸ್ತೀರೋ? ಅಯ್ಯೋಯ್ಯೋಯ್ಯೋಯ್ಯೋ, ಎಲ್ಲರೂ ಉಂಟ ಬುದ್ಧಿ? ನಾವನು ಕಪ್ಪುಗ್ರ ಚಿಪ್ಪುಗ್ರ? ನೀವು ಚೆನ್ನಾಗಿರ್ಬೇಕು 100 ಕಾಲ. ಇಲ್ಲಿ ಕೇಳಿ, ಇಲ್ಲಿ ಕೊಟ್ಟ ಬಟ್ಟೆಗಳನ್ನ ಇನ್ನೂ ಜಾಸ್ತಿ ಕೊಳೆ ಮಾಡಿ ತರ್ತೀರೋ ಅಥವಾ ಸುಮ್ಮನೆ ಮಡಿಸಿದ್ರೆ ಸಾಕು ಅದೇ ಮಡಿ ಅಂತ ಹಂಗೆ ಮತ್ತೆ ತರ್ತೀರೋ? ಅಯ್ಯ ಬುದ್ಧಿ, ಅದು ನಮ್ಮ ಮಡುವಾಳ ಧರ್ಮಕ್ಕೆ ಇರೋದ. ಮಾಚೈದೇವರು ಸುಮ್ಮನಿದ್ದಾರ? ಹೌದು, ಒಬ್ಬರ ಬಟ್ಟೆನ ಇನ್ನೊಬ್ಬರಿಗೆ, ಮನೆಯವರಿಗೆ, ನೆರೆ ಹೊರೆಯವರಿಗೆ ಉಡಿಸಿ ನೋಡೋ ಚಪಲ ಇದೆಯೇ ನಿಮಗೂವೇ? ಹೇ ಬುಡಿ ಬುದ್ಧಿ, ನಮ್ಗೆ ಯಾಕಾದು ಅಂತ ಅದಲು ಬದಲು ಸೋಕಿ ವ್ಯಾಪಾರ? ನಿಮ್ಮ ನೆಂಟ್ರಿಗೆ ಯಾರಿಗಾದ್ರೂ ಕಾಯಿಲೆ ಇದೆಯೇನ್ರಿ? ಹಾ, ಯಾಕೆ ಅಂದರೆ ಅವ್ರಿಗೆ ತೀರಾ ನಿತ್ರಾಣ. ಹಾ, ಊರಿಗೆ ಹೋಗಿದ್ದೆ ಸ್ವಾಮಿ, ಸತ್ತೋದ್ರು, ಹಾ, ತಡ ಆಯಿತು ಹಾ. ಅಂತ ನೆಪ ಗಿಪ ಆಗಾಗ್ಗೆ ತೆಗಿತೀರೋ? ಬುಡಿ ಬುಡಿ ಬುಡಿ, ನಮ್ಮ ವಯಸ್ಸಾದ ನೆಂಟ್ರಲ್ಲ ಆಗ್ಲೇ ಸೊತ್ತಾಗವ್ರೆ ಕಣ. ಯಾರು ಬದುಕೇ ಇಲ್ಲ, ಮತ್ತಿನ್ನೆಲ್ಲಿಂದ ಸತ್ತರು? ಸರಿ, ಹ್ಞೂ. ಅಂದ ಹಾಗೆ ನಿಮ್ಮ ಲಾಂಡ್ರಿ ಅಂಗಡಿ ಎಲ್ಲಿ ಬರುತ್ತೆ? ದೂರನಾ ಅಥವಾ ಇಲ್ಲೇ ಹತ್ರನಾ? ಇಲ್ಲೇ 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 ಕಣ್ಬುದ್ಧಿ, ಓಸಿ ಹತ್ರವೇ ಅದ. ಅದೇ ಆ ಪೆಟ್ರೋಲ್ ಪಂಪು ಗೊತ್ತಲ್ಲ ತಮ್ಗ, ಅಲ್ಲಿಯೇ ಬಲಭಾಗದಲ್ಲಿ ಇಲ್ಲಿಯೇ. ನಿಮ್ಮ ಲಾಂಡ್ರಿನೂ ಅಲ್ಲೇ ಇದೆಯೇನು? ಮತ್ತೆ ಯಾವತ್ತೂ ನನ್ನ ಕಣ್ಣಿಗೆ ಬಿದ್ದಿಲ್ವಲ್ಲ? ನಮ್ಮ ಅಂಗಡಿ ಮ್ಯಾಲ ತಮ್ಮ ಕರ್ಣ ಬಿದ್ದಿಲ್ಲ ಸ್ವಾಮಿ. ನಾವೇನ್ ಮಾಡೋದು? ಯಾರೋ ಪುಂಡ್ರು ಪೋಖ್ರಿಗಳು ಅಗ್ಸ ಅಂತ ಹೇಳ್ಕೊಂಡು ಈಗ ತಮ್ಮ ಸೇವೆ ಮಾಡ್ತಿದ್ದಾರೆ. ಮೋಸ್ಗಾರರು, ಕಳ್ಳರು ಕಣ್ಬುದ್ಧಿ ಅವರೆಲ್ಲ. ಹಂಗ ಅಂದ ಹಾಗೆ ನಿಮ್ಮ ಲಾಂಡ್ರಿ ಹೆಸರೇನು? ನಿರ್ಮಲ ಲಾಂಡ್ರಿ ಕಣ್ಬುದ್ಧಿ. ಲೋ ಮಗ, ಆ ಈಗ ನಾವು ಬಟ್ಟೆ ಒಗೆಯೋಕ್ಕೆ ಕಳಿಸ್ತಾ ಇರೋದು ಎಲ್ಲಿಗೋ? ಏನಣ್ಣ? ಈಗ ನಾವು ಬಟ್ಟೆಗಳನ್ನು ಒಗೆಯೋಕ್ಕೆ ಇಸ್ತ್ರಿ ಮಾಡೋದಕ್ಕೆ ಯಾವ ಲಾಂಡ್ರಿಗೆ ಕೊಡ್ತಾ ಇದ್ದೀವೋ? ಅಣ್ಣ, ಇಲ್ಲೇ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಇದೆಯಲ್ಲ, ನಿರ್ಮಲಾ ಲಾಂಡ್ರಿಗೆ. ಬಂದಿದ್ದ ಆಗಂತುಕ ಹೋಗಂತುಕನಾದ. ಕಸ್ತೂರಿ ಮಾತ್ರೆ ವಾರಕ್ಕೊಂದು. ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ. ಕಸ್ತೂರಿ ಮಾತ್ರೆ ನಗೆ ಜಾತ್ರೆ. ನಗು ನಗುತ್ತಾ ಹಗುರವಾಗು, ಓ ಮನವೇ ನಗು ನಗುತ್ತಾ ಹಗುರವಾಗು. ಬಾನುಲಿ ಅಳವಡಿಕೆ BS ರಾಜಾರಾಮ್. ಒಮ್ಮೆ ನಕ್ಕು ನನ್ನ ನಗಿಸು. ಇತರ ಪಾತ್ರಗಳಲ್ಲಿ ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎಸ್ ಲಕ್ಷ್ಮೀನಾರಾಯಣ. ಮೆನ್ನುತಿಹುದೆನ್ನ ಮನಸ್ಸು. ಪ್ರಸ್ತುತಿ ಉಮೇಶ್ SS. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.